ಇಲ್ಲಿ ಬಿಡದಿಯಲ್ಲಿ ಒಂದು ಕಡೆ ಟೌನ್ಶಿಪ್, ಮತ್ತೊಂದು ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಜಗಳ. ಇದರ ನಡುವೆ ರಾತ್ರೋರಾತ್ರಿ ಕಾಣಿಸಿಕೊಳ್ಳುವ ಪೋಸ್ಟರ್ಗಳು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮತ್ತೆ ಪೋಸ್ಟರ್ ಕದನ ನಡೀತಾ ಇದೆ. ಪೋಸ್ಟರ್ ಅನ್ನ ಅಂಟಿಸಲಾಗಿದೆ ರಾತ್ರೋರಾತ್ರಿ. HDK ಕುಟುಂಬ 100 ಎಕರೆ ಜಮೀನನ್ನು ಹೊಂದಿದೆ ಅಂತೇಳಿ ಪೋಸ್ಟರ್ಗಳನ್ನ ಹಚ್ಚಲಾಗಿದೆ. ವಿಶೇಷವಾಗಿ ಪೋಸ್ಟರ್ ವಿರುದ್ಧ ಜೆಡಿಎಸ್ ಅವರು ಕಿಡಿಕಾರ್ತಾ ಇದ್ದಾರೆ. ನಾಯಕರ ನಡುವೆ ಈಗ ವಾಕ್ಸಮರ ಶುರುವಾಗಿದೆ. ಏನಿದು, ಯಾರು ಹಾಗಾದ್ರೆ ಈ ಪೋಸ್ಟರ್ ಹಚ್ಚುತ್ತಾ ಇರುವಂಥವ್ರು ಯಾರು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಪೋಸ್ಟರ್ನಲ್ಲಿರುವಂತಹ ಡೀಟೇಲ್ಸ್ ಅನ್ನ ಇವರಿಗೆ ಕೊಡ್ತಾ ಇರುವಂಥವ್ರು ಯಾರು, ಜೈಲಿಗೆ ಹೋಗೋದಿಕ್ಕೂ ಇದು ಕಾರಣ ಆಗುತ್ತೆ ಅಂತೇಳೆಲ್ಲ ಬರ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಈ ಛಾಯಾ ಯುದ್ಧ ಇದೆಯಲ್ಲ, ಪರೋಕ್ಷವಾಗಿರುವಂತಹ ಈ ಯುದ್ಧ ಇದೆಯಲ್ಲ, ಇವುಗಳು ಸರಿಯಾದಂತಹ ಕ್ರಮ ಅಲ್ಲ. ರಾಜಕೀಯದಲ್ಲಿ ಏನನ್ನೇ ಇದ್ರೂ ಕೂಡ ಎದುರಿಸಬೇಕೇ ಹೊರತು ಈ ರಾತ್ರಿ ಬಂದು ಯಾರೋ ಪೋಸ್ಟರ್ ಅಂಟಿಸೋದು, ಆ ಪೋಸ್ಟರ್ಗೆ ಅಪ್ಪ ಯಾರು ಅಮ್ಮ ಯಾರು ಹೇಗೆ ಗೊತ್ತಾಗುತ್ತೆ? ಈ ರೀತಿಯಾದಂತಹ ಕೆಲಸವನ್ನು, ಈ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನಾರ್ಹ ವಿಚಾರ. ಇಲ್ಲಿ ನೋಡಿ, ಏನೇನೋ ಬರೆದಿದ್ದಾರೆ, ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಫೋಟೋ ಹಾಕಿದ್ದಾರೆ, ನಿಖಿಲ್ ಅವರ ಫೋಟೋ ಹಾಕೊಂಡು ಮಾಡಿದ್ದಾರೆ. ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಒಂದು ಪೋಸ್ಟರ್ಗಳನ್ನು ಹಚ್ಚಿ ಆ ಮೂಲಕವಾಗಿ ತಾವೇನನ್ನೋ ಸಾಧಿಸಿದ್ದೀವಿ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಇದೊಂದು ರೀತಿಯ ಕುಹಕದ ರಾಜಕಾರಣ. ಇದು ಕುಹಕದ ರಾಜಕಾರಣ ಹೊರತು ಬೇರೆನೇನಲ್ಲ. ಈ ರೀತಿಯಿಂದ ಕುಹಕದ ರಾಜಕಾರಣದ ಅವಶ್ಯಕತೆ ಇರೋದಿಲ್ಲ. ಬಿಡದಿ ವ್ಯಾಪ್ತಿಯಲ್ಲಿ ಆಸ್ತಿ ಖರೀದಿಸಿರುವಂಥದ್ದು HDK ಕುಟುಂಬ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಲಾಗಿದೆ. ಅಫ್ಕೋರ್ಸ್ ಅವ್ರಿಗೆ ಅಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿ ಕೂಡ ಆಸ್ತಿಗಳು ಅಲ್ಲಿ ಇದ್ದಾವೆ. ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂಥದ್ದು ಒಂದು ಭಾಗ. ಅದರ ಹೊರತಾಗಿ ಅನಿತಾ ಮತ್ತು ನಿಖಿಲ್ ಅವರ ಹೆಸರಿನಲ್ಲೂ ಕೂಡ ಆಸ್ತಿಗಳಿದ್ದಾವೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ಅವರು ಕೂಡ ಹೇಳ್ತಿದ್ದಾರೆ, ಹೌದು ನಮ್ಮ ಆಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಯೋಜನೆ ಕೈ ಬಿಟ್ಟರೆ ತನ್ನ 32 ಎಕರೆ ಭೂಮಿಯನ್ನು ಕೂಡ ಕೊಡ್ತೀನಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ರು. ಅದರಲ್ಲಿ ಅವರದ್ದು ಮಾತ್ರ ಇರೋದಲ್ಲ, ಅವರ ತಾಯಿದು ಇದೆ. ತಾಯಿ ಹೆಸರಿನಲ್ಲಿ ಸುಮಾರು 27 ಎಕರೆನೋ ಇದೆ ಅಂತೆ. ಅವರ ಹೆಸರಲ್ಲಿ 5 ಎಕರೆ ಇರಬೇಕು. ಶಾಲೆ, ಆಸ್ಪತ್ರೆ ಸೇರಿದಂತೆ ಜನೋಪಯೋಗಕ್ಕೆ ಭೂಮಿ ಕೊಡೋದಾಗಿ ನಿಖಿಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ್ಮೇಲೆ ಅವ್ರ ತಂದೆ ಇಲ್ಲ 5 ಎಕರೆ ಅವನ ಹೆಸರಲ್ಲಿ ಏನಿದೆ ಅದನ್ನು ಬಿಟ್ಕೊಡ್ತಾರಂತೆ, ಬಿಟ್ಕೊಡ್ಲಿ ಅನ್ನುವಂಥ ಬಿಟ್ಕೊಡ್ತೀವಿ ಅನ್ನೋಂಥ ರೀತಿಯಲ್ಲಿ ಹೇಳಿದರು. ಪೋಸ್ಟರ್ ಮುಖಾಂತರ HDK ಹಾಗೂ ನಿಖಿಲ್ ಅವರನ್ನ ಕಾಲೆಳೆಯುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಬಹುತೇಕ ಇದು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಪೋಸ್ಟರ್ಗಳನ್ನು ಅನವಶ್ಯಕವಾಗಿ ಅಲ್ಲಿ ಹಾಕಬೇಕಂತ ಉದ್ದೇಶ ಯಾರದ್ದು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈಗಾಗಲೇ ಈ ಪೋಸ್ಟರ್ಗಳು ಬಿಡದಿ, ಬೈರಮಂಗಲ ಸುತ್ತಮುತ್ತ ದಳಪತಿಗಳ ವಿರುದ್ಧ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಭಾಗದಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದ್ರ ಮೂಲಕವಾಗಿ ಒಂದು ರೀತಿಯಾದಂತಹ ವಿಕೃತ ಸಂತೋಷವನ್ನು ಅನುಭವಿಸುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ. ಕಿಡಿಗೇಡಿತನದ ಕೆಲಸಗಳು ಇವೆಲ್ಲವೂ ಕೂಡ. 32 ಎಕರೆ ಆಸ್ತಿ ಹೊಂದಿರುವುದಾಗಿ ಹೇಳಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿಕೊಂಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಹೆಸರಿನಲ್ಲಿ ಜಮೀನು ಇರುವಂಥದ್ರ ಬಗ್ಗೆಯೂ ಕೂಡ ಅವರಿಬ್ಬರು ಕೂಡ ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರುವಂಥವರು ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಪೋಸ್ಟರ್ಗೆ ಸಂಬಂಧಪಟ್ಟಂತೆಯೇ ಅನಿತಾ ಕುಮಾರಸ್ವಾಮಿ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಬಿಡದಿ ಆಸ್ತಿ ಆರೋಪದ ಬಗ್ಗೆ ಅನಿತಾ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆ ಪೋಸ್ಟ್ ಮೂಲಕವಾಗಿ ವಿಶೇಷವಾಗಿ MB ಪಾಟೀಲ್ರ ವಿರುದ್ಧ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು, ನನಗೆ ಅಲ್ಲಿ 32 ಎಕರೆ ಇದೆ, ಜಮೀನಿದೆ ನಮ್ಮದು, ಆದರೆ 100 ಎಕರೆ ಅಂತ ಹೇಳ್ತಿರಲ್ಲ, ಎಲ್ಲಿದೆ ಅದು ಅಂತ ಕೇಳಿದ್ದಾರೆ ಅವರು. ಬಿಡದಿಯಲ್ಲಿ ನನ್ನ ಹೆಸರಿನಲ್ಲಿರುವಂಥದ್ದು 32 ಎಕರೆ ಜಮೀನು ಮಾತ್ರ. ಆದರೆ MB ಪಾಟೀಲ್ ಹೇಳಿರುವಂತೆ 100 ಎಕರೆ ಆಸ್ತಿ ಅಲ್ಲ ಅಂತ ಹೇಳಿ ಅನಿತಾ ಕುಮಾರಸ್ವಾಮಿ ಅವರು ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಕೀಯದ ದುರುದ್ದೇಶಕ್ಕಾಗಿ ಸುಳ್ಳು ಪ್ರಚಾರವನ್ನ ಮಾಡುವಂಥದ್ದು ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ವಿಚಾರ ಚರ್ಚಿಸುವ ಕೀಳು ಮಟ್ಟಕ್ಕೆ ಹೋಗಬಾರದು ಅಂತೇಳಿ MB ಪಾಟೀಲ್ರ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲ ಸಲ್ಲದ ಆರೋಪ ಮಾಡಿದರೆ ಕಾನೂನು ಮೂಲಕವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರ ಮಾತಿಗೆ, ಅವರ ಪೋಸ್ಟ್ಗೆ ಸಚಿವ MB ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರಲ್ಲಿ ಜಮೀನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರೆ ಮುಗೀತು ಅನ್ನುವಂತಹ ಮಾತುಗಳನ್ನು MB ಪಾಟೀಲ್ರು ಹೇಳಿದ್ದಾರೆ. ಈ ವಿಚಾರದಲ್ಲಿ ನಿಖಿಲ್ ಹಾಗೂ MB ಪಾಟೀಲ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾನೆ. ಯಾರು 1 ರೂಪಾಯಿ ದುಡ್ಡು ಕೊಡಬೇಡಿ.
ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ರಾಜಕೀಯ ನಿಲುವು ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು, ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತು ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಅಂತೇಳಿ. ಗೊತ್ತಿಲ್ಲ ಅಂತಂದರೆ ನನ್ನ ಹೆಂಡ್ತಿ 100 ಎಕರೆ ತೊಗೊಂಡ್ರೆ ನನಗೆ ಅದು ಅಷ್ಟೆಲ್ಲ ಗೊತ್ತಿರಂಗಿಲ್ಲ ಅಂದರೆ ಭಾಳ ಕಷ್ಟಪ್ಪ ಇದು. ನಮ್ಮ ಮನೆಗಂತೂ ಭಾಳ ಡಿಫಿಕಲ್ಟ್ ಅದ. ಅವ್ರ ಮನೇಲಿ ಏನಿದೆ ವೈಯಕ್ತಿಕ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಏನ್ರಿ. ಬಟ್ ಇದೆಲ್ಲನೂ ಅವರಿಂದ ಪ್ರಾರಂಭ ಆಗಿದ್ದು, ಸುಮ್ಮನೆ ರಾಜಕೀಯ ಬರೆಸ್ತಾ ಇದ್ದಾರೆ. MB ಪಾಟೀಲು ಆ ಮನುಷ್ಯ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಸಂಭಾವಿತ ಅಂತ ಅಂದ್ಕೊಂಡಿದ್ದೆ. ಆದರೆ ಆತ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಯಾವ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಮಂತ್ರಿಗಳು 100 ಎಕರೆ ಜಾಗ ಐತೆ ಅಂತಾರಲ್ಲ ಆ ಪ್ರದೇಶದಲ್ಲಿ, MB ಪಾಟೀಲ್ರು ಅದನ್ನ ಏನಾರು ಸಾಬೀತು ಮಾಡಿಬಿಟ್ರೆ ನಾವು ತಲೆಬಾಗ್ಬಿಡ್ತೀವಿ. ಇಲ್ಲ ಅಂದರೆ MB ಪಾಟೀಲ್ರು ಅವ್ರು ಕೊಟ್ಟಿರೋಂಥ ಹೇಳಿಕೆಗೆ ಇವತ್ತು ಕ್ಷಮಾಪಣೆ ಕೇಳಬೇಕು ಸಾರ್ವಜನಿಕವಾಗಿ, ಇಲ್ಲ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ಹೇಳಿದ್ದೀನಿ, ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಇವತ್ತು ಸಹ ಅಲ್ಲಿಗೆ ಇಲ್ಲ ಅಂತ ಹೇಳಿಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು, ಸವಾಲು ಪ್ರತಿ ಸವಾಲುಗಳು ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಏನೇ ಆದರೂ ಬಿಡದಿಯ ಟೌನ್ಶಿಪ್ಗಿಂತ ಜಾಸ್ತಿ